ಒಂದು ಚಮಚ 10 ಲೀಟರ್ಗೆ ಒಂದು ಚಮಚ ಸಾಕು. ರಾತ್ರಿ ಮಲಗೋಕ್ಕಿಂತ ಮುಂಚೆ ಕುಡಿಯೋ ನೀರಿನ ಪಾತ್ರೆ ಒಳಗ ಹಂಡೆದಾಗ ಇದನ್ನ ಹಾಕಿಬಿಡ್ರಿ. ಮರುದಿವಸ ಆ ನೀರು ಬೇಕಂದ್ರೆ ಲ್ಯಾಬ್ರಾಟರಿ ತೋರಿಸ್ರಿ. ಈಗ ಮೊದಲಿನ ನೀರು ತೋರಿಸ್ರಿ, ಇದನ್ನು ತೋರಿಸ್ರಿ. ಯಾವ ಯಾವ ಖನಿಜಗಳ ಕೊರತೆ ನೀರಿನಲ್ಲಿತ್ತೋ ಅದನ್ನೆಲ್ಲ ತುಂಬೈತಿ. ಯಾವ ಯಾವ ಬ್ಯಾಕ್ಟೀರಿಯಾಗಳು ಮಾನವೀಯ ಶರೀರಕ್ಕೆ ಪೂರಕವಾಗಿದ್ದು ಅಂಥವುಗಳನ್ನಿಟ್ಟು ಬೇಡವಾದವುಗಳನ್ನ ನಷ್ಟ ಮಾಡಿರ್ತೈತಿ. ಆಮೇಲೆ ನೀರಿನಲ್ಲಿ ಆಲ್ಕಲೈನ್ ಪರ್ಸೆಂಟೇಜ್ ಅಂತ ಏನಿದೆ ಅದನ್ನು ಹೆಚ್ಚು ಮಾಡುವಂಥ ಸಾಮರ್ಥ್ಯ ಈ ಬೂದಿಯೊಳಗೆ. ನಮ್ಮ ಆಕಳಗಳನ್ನು ಯಾಕೆ ಬಳಸ್ಕೋಬೇಕಂದ್ರೆ ಇದರ ಸಲುವಾಗಿ ಬಳಸ್ಕೋಬೇಕು. ಇದೇ ಬೂದಿ. ಈ ಬೂದಿಯ ಜೊತೆ ಸ್ವಲ್ಪ ಉಪ್ಪು, ಸೈಂಧವ ಲವಣ, ಒಂದಿಷ್ಟು ಪಟಗ ಇವುಗಳನ್ನು ಹಾಕಿ ಒಂದು ದಂತ ಮಂಜನ ತಯಾರು ಮಾಡಿದ್ದಾರೆ. ಈ ದಂತ ಮಂಜನ ದಿನಾಲೂ ನೀವು ತಿಕ್ಕೊಂಡ್ರಿ ಅಂತಂದ್ರೆ ನಿಮ್ಮ ಹಲ್ಲ ಅಳಗಾಡ್ತಿದ್ವು ಅಂದ್ರೆ ಗಟ್ಟಾಗ್ತಾವ. ಹಲ್ಲಿಗೆ ಹುಳ ಎಂದು ಹತ್ತಂಗಿಲ್ಲ, ಯಾವಾಗಲೂ ಹಲ್ಲ ತಳ ತಳ ಹೊಳಿತಾವು. ಅಂಥ ಸಾಮರ್ಥ್ಯ ಇದ್ರೊಳಗೆ. ಆಕಳ ದಿವಸಕ್ಕೆ ಏನೋ ಇಲ್ಲ ಅಂದ್ರೂ ಮುಂಜಾನೆ ಎದ್ದು ಕೂಡಲೇ ಒಂದು 2 ಲೀಟರ್ ಅರ್ಕ ಇದು ಗೋಮೂತ್ರ ಕೊಡ್ತೈತಿ. ಆ ಮೂತ್ರವನ್ನ ನೀವು ಕುಕ್ಕರ್ನಾಗ ಹಾಕಿಟ್ರಿ ಅಂತಂದ್ರ ಅದರಿಂದ 1 ಲೀಟರ್ ಅಥವಾ ಅದಕ್ಕಿಂತ ಹೆಚ್ಚು ಬಾಷ್ಪೀಭವನ ಆಗಿ ಅದ್ರ ನೀರು ಸಿಗ್ತಾರೆ. ಮತ್ತು ಅರ್ಕ ಸಿಗುತ್ತ. ಆ ಅರ್ಕ ಈ ರೀತಿ ಬಾಟಲ್ದೊಳಗೆ ತುಂಬಿ ಮಾರಾಟ ಮಾಡಿದ್ರೆ 1 ಲೀಟರ್ 200 ರೂಪಾಯಿ ಸಿಗ್ತೈತಿ. 1 ಲೀಟರ್ 200 ರೂಪಾಯಿ ಸಿಗ್ತೈತಿ. ಹಾಲಿನಿಂದ ಎಷ್ಟು ರೊಕ್ಕ ಬರೋದೈತೆ ಅಂತೀರಿ ನೀವು? ಆದ್ರೆ ನೀರ 20 ರೂಪಾಯಿ ಲೀಟರ್ ಆಗೈತಿ. ಹೌದ್ರ? ದಾರು 5,000 ರೂಪಾಯಿ ಲೀಟರ್ ಆಗೈತಿ. ಹೌದತ್ತೀರ? ಹಂಗಂತೀನಿ ನಾನು ಅದನ್ನ ಹೇಳಕತ್ತೀನಿ. ನೀವು ಲೆಕ್ಕ ಹಾಕಿರ. ಮತ್ತ ಇದು 200 ರೂಪಾಯಿ ಲೀಟರ್ ಮಾರಾಟ ಆಗ್ತೈತಿ. ಇದನ್ನ ಬೆಳಿಗ್ಗೆ ಎದ್ದು ಕೂಡಲೇ ಇದ್ರದ್ದು ಒಂದು ಟೋಪನ್ ತಗೊಂಡು ಅದ್ರಾಗ ಒಂದು ಟೋಪನ್ ನೀರು ಹಾಕಿ ತಗೊಂಡ್ರಂದ್ರೆ 2-3 ತಿಂಗಳ ನಂತರ ನಿಮ್ಮ ಹತ್ರ ಯಾವ ಜಡ್ಡೂ ಬರಂಗಿಲ್ಲ, ಯಾವ ರೋಗಗಳು ಬರೋದಿಲ್ಲ. ಅಂಥ ಸಾಮರ್ಥ್ಯ ಈ ಆಕಳ ಗೋಮೂತ್ರದೊಳಗೈತಿ. ನಾ ಮಾತಾಡಿದ್ದು ಏನಾರ ಹಿಂಗ ಗಾಳ ಗುಂಡು ಹಾಕ್ತಾನೆ ಅಂತ ತಿಳ್ಕೊಬೇಡ್ರಿ. ಈ ಆಕಳ ಪೇಟೆಂಟೆಡ್, ಜಗತ್ತಿನೊಳಗ ಪೇಟೆಂಟೆಡ್ ಯಾವ್ದಾದ್ರು ಎನಿಮಲ್ ಇತ್ತು ಅಂದ್ರೆ ಅದು ಆಕಳ ಮ್ಯಾಗ 8 ಪೇಟೆಂಟ್ ಅದಾವ. ಸದ್ದ ಭಾರತೀಯರು ಮಾಡ್ಯಾರ, ಅಮೇರಿಕಾದವರು ಮಾಡ್ಯಾರ. ಬರೇ ಭಾರತೀಯರು ಮಾಡಿದ್ರೆ ವಿಶ್ವಾಸ ಇರ್ತಿತ್ತಿಲ್ಲ ಮಂದಿ. ಅಮೇರಿಕಾದವರು ಮಾಡ್ಯಾರ,